ಇನ್ನು ವೃಷಭ ರಾಶಿಗೆ 2025 ಅದೃಷ್ಟವನ್ನ ಹೊತ್ತು ತರ್ತಾ ಇದೆಯಾ ಮತ್ತು ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕಿರುವಂತಹ ಪರಿಹಾರಗಳೇನು ಇದನ್ನು ತಿಳಿಸ್ಕೊಡ್ತಾರೆ ಶ್ರೀಧರ ಭಟ್ಟಾಚಾರ್ಯ ಗುರುಜಿ. ಇಲ್ಲಿ ವೃಷಭ ರಾಶಿಯ ಒಂದು ರಾಶಿ ಫಲವನ್ನು ನಾವು ನೋಡಿದಾಗ ಈ ವರ್ಷ ಗುರು ವೃಷಭದಲ್ಲೇ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಸ್ಥಾನ ಭ್ರಷ್ಟತ್ವ ಅಥವಾ ಮಾನಹಾನಿ ಅಥವಾ ಅನರ್ಥಗಳಾಗ್ತಕ್ಕಂಥದ್ದು ಈಗಾಗಲೇ ಅನುಭವಿಸ್ತಾ ಇದ್ದೀರಾ ಈ ಕ್ರೋಧಿನಾಮ ಸಂವತ್ಸರದಲ್ಲಿ. ಆದರೆ ಇಲ್ಲಿ ಮೇ 14ನೇ ತಾರೀಕಿನ ನಂತರ ಗುರು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಗುರುವಿನ ಫಲ ಏನು ಹೇಳುತ್ತೆ? ಮಿಥುನ ರಾಶಿಗೆ ಸಂಚಾರವನ್ನು ಪ್ರಾರಂಭ ಮಾಡಿದ ನಂತರ ಗುರುವಿನಿಂದ ಒಳ್ಳೆಯ ಫಲಗಳನ್ನು ನೀವು ಅನುಭವಿಸ್ತೀರಾ. ಸಾಲ ಮರುಪಾವತಿ ಮಾಡ್ತಕ್ಕಂಥದ್ದು ಇರ್ಬೋದು. ಏಕಾದಶಕ್ಕೂ ಶನಿ ಬರ್ತಾನೆ. ಈ ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಮಾಡ್ತಕ್ಕಂಥ ಸಮಯದಲ್ಲಿ ಬಹಳಷ್ಟು ಶುಭ ಫಲಗಳು, ಧನಪ್ರಾಪ್ತಿ, ಸಾಲ ಮರುಪಾವತಿ. ಈಗ ಈ ಒಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಬಹಳಷ್ಟು, ಈ ವರ್ಷದಲ್ಲಿ 2024ರಲ್ಲಿ ಬಹಳಷ್ಟು ಸಾಲಗಳನ್ನು ಮಾಡ್ಕೊಂಡ್ಬಿಟ್ಟಿರ್ತೀರ. ಸಾಲದ ಬಾಧೆ ಅಂತಕ್ಕಂಥದ್ದು ನಿಮ್ಮನ್ನು ಕಿತ್ತುಕೊಂಡು ತಿಂತಾ ಇರುತ್ತೆ. ಆ ಸಾಲದ ಬಾಧೆಯಿಂದ ಮುಕ್ತಿ ಅಂತಕ್ಕಂಥದ್ದು ಲಭ್ಯವಾಗ್ತಕ್ಕಂಥದ್ದು ಸಂಪೂರ್ಣವಾಗಿ ಕಂಡುಬರುತ್ತೆ. ಜೊತೆಗೆ ಇನ್ನು ಆರೋಗ್ಯದ ಕಡೆ ಸ್ವಲ್ಪ ಈಗಾಗಲೇ ಗಮನವನ್ನು ಹರಿಸ್ತಾ ಇದ್ದೀರಾ ನೀವು. ಯಾಕೆಂದರೆ ಆರೋಗ್ಯದಲ್ಲಿ, ಶರೀರದಲ್ಲಿ ಉಷ್ಣಾಂಶ ಶೀತಾಂಶ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗದೆ ಬೇರೆ ಬೇರೆ ರೋಗಗಳು ಪ್ರಾಪ್ತಿಯಾಗಿರ್ತಕ್ಕಂಥದ್ದು. ಆದರೆ 2025 ಯುಗಾದಿಯ ನಂತರ ಆರೋಗ್ಯ ಭಾಗ್ಯದಲ್ಲಿ ಅನುಕೂಲಗಳು ಅಂತಕ್ಕಂಥದ್ದು ಹೆಚ್ಚಾಗಿ ಪ್ರಾಪ್ತಿಯಾಗತ್ತೆ. ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೀತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಈ ವೃಷಭ ರಾಶಿಯವರಿಗೆ ಈ 2025ರಲ್ಲಿ ಯಾರ್ಯಾರು ಕೃಷಿಯನ್ನು ನಂಬಿ ಬದುಕ್ತಾ ಇದ್ದೀರೋ ಅವರಿಗೆ ಬಹಳಷ್ಟು ಲಾಭದಾಯಕವಾಗ್ತಕ್ಕಂಥದ್ದು ಕೂಡ ಇದರಲ್ಲಿ ಕಂಡುಬರುತ್ತೆ. ಈ ವರ್ಷದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ನಾವು ನೋಡಿದಾಗ 2025ರಲ್ಲಿ ರುದ್ರ ಜಪವನ್ನು ಮಾಡ್ತಕ್ಕಂಥದ್ದು, ಅಥವಾ ಶಿವಾಲಯಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ಏಕಾದಶ ರುದ್ರಾಭಿಷೇಕದಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಅಥವಾ ನೀವೇನಾದರೂ ಆಧ್ಯಾತ್ಮಿಕತೆಯನ್ನು ಇಟ್ಕೊಂಡಿದ್ದರೆ ರುದ್ರ ಮತ್ತು ಚಮೆಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥದ್ದು, ಅಥವಾ ಶಾಲಿಯಾನ್ನ ನೈವೇದ್ಯವನ್ನು ಕೊಡ್ತಕ್ಕಂಥದ್ದು, ನಂದೀಶ್ವರನಿಗೆ ಪ್ರತಿ ಸೋಮವಾರ ಪಂಚಾಮೃತ ಅಭಿಷೇಕವನ್ನು ಮಾಡ್ತಕ್ಕಂಥ ಕೆಲಸ, ಇಷ್ಟನ್ನು ಸರಿಯಾಗಿ ಮಾಡಿಕೊಂಡು ಬಂದಾಗ ನಿಮ್ಮ ಜೀವನದಲ್ಲಿ ಸಮತೋಲನ ಅಂತಕ್ಕಂಥದ್ದು ಜೀವನವನ್ನು ನೀವು ಅನುಭವಿಸ್ತೀರಾ. ಈ ವರ್ಷದ ಒಂದು ವೃಷಭ ರಾಶಿಯ ಭವಿಷ್ಯ ಹೀಗಿದೆ. ಓಕೆ, ಗುರುಗಳು ಹೇಳಿದ ಹಾಗೆ ಪರಿಹಾರಗಳನ್ನ ಚೆನ್ನಾಗಿ ಫಾಲೋ ಮಾಡಿ ಅದರ ಫಲಾಫಲಗಳನ್ನ ಪಡ್ಕೊಳ್ಳಿ.